ಕೆಪಿಸಿಸಿಯಲ್ಲಿ ಪಟ್ಟಕ್ಕಾಗಿ ಪೈಪೋಟಿ ಜಾಸ್ತಿಯಾಗಿದೆ. ಹೈಕಮಾಂಡ್ ವಿರುದ್ಧವಾಗಿಯೇ ಸಡ್ಡು ಹೊಡಿತಾ ಇದ್ದಾರಾ ದಲಿತ ಸಚಿವರು? ದಲಿತ ಸಮುದಾಯದ ಸಚಿವರು ಹೈಕಮಾಂಡ್ಗೆ ಸಡ್ಡು ಹೊಡೆದು ನಿಂತ್ಕೊಂಡಿದ್ದಾರಾ ಅಂತ ಪ್ರಶ್ನೆ ಇಲ್ಲಿ. ರಾಜಣ್ಣ, ಪರಮೇಶ್ವರ್, ಸತೀಶ್ ಜಾರಕಿಹೊಳಿ ತಂತ್ರವನ್ನು ಹೆಣಿತಾ ಇದ್ದಾರಾ ಅಂತ ಈಗಾಗಲೇ ನೇರವಾಗಿ ಅಖಾಡಕ್ಕೆ ಇಳಿದಿದ್ದಾರೆ. ಸತೀಶ್ ಜಾರಕಿಹೊಳಿ ಅಧ್ಯಕ್ಷ ಸ್ಥಾನದ ಗೊಂದಲವನ್ನು ಮೊದಲು ಕ್ಲಿಯರ್ ಮಾಡಲಿ. ನಮ್ಮಿಂದ ಪಕ್ಷ, ಪಕ್ಷದಿಂದ ನಾವಲ್ಲ, ನಾಯಕರಿದ್ದರೆ ಪಕ್ಷ, ಜನ ಇದ್ದರೆ ಪಕ್ಷ, ಪಕ್ಷದಿಂದ ಅಧಿಕಾರ ಅಲ್ಲ ಅನ್ನೋ ಒಂದು ಮಾತು ಕೂಡ ತೇಲಿ ಬಂದಿತ್ತು ನಿನ್ನೆ. ನೇರ ಪ್ರಶ್ನೆ ಮಾಡ್ತಾ ಇದ್ದಾರೆ. ದಲಿತ ಸಚಿವರ ಟೀಮ್ ಇವರ ಹೇಳಿಕೆಗೆ ಕಡಿವಾಣ ಹಾಕುತ್ತಾ ಹೈಕಮಾಂಡ್ ಅಂತ ಪ್ರಶ್ನೆ ಇದೆ ಇಲ್ಲಿ. ನಾಳೆ ಮತ್ತೆ ರಾಜ್ಯಕ್ಕೆ ಎಂಟ್ರಿ ಕೊಡ್ತಾ ಇದ್ದಾರೆ ಸುರ್ಜೇವಾಲಾ ಅವರು. ನಾಳೆ ಸಚಿವರಿಗೆ ಎಲ್ರಿಗೂ ಸೇರಿಸಿ ಒಂದು ಫೈನಲ್ ವಾರ್ನಿಂಗನ್ನು ಕೊಡ್ತಾರಾ ಉಸ್ತುವಾರಿ ಸಚಿವರು, ಶಾಸಕರು, ಪದಾಧಿಕಾರಿಗಳ ಜೊತೆಗೆ ಒಂದು ಮೀಟಿಂಗ್ ಇದೆ. ಇದೇ ವೇಳೆ ಸಚಿವರಿಗೆ ಮತ್ತೆ ತಾಕೀತು ಮಾಡುವಂಥ ಸಾಧ್ಯತೆ ಕೂಡ ಇದೆ. ಯಾರ್ಯಾರ ಮಾತು ಯಾರು ಕೇಳ್ತಾ ಇಲ್ಲ, ನೀನು ಅಂತ ನಿಂತು ಬಿಟ್ಟಿದ್ದಾರೆ. ಫೈನಲ್ ಇದು ಏನು ಪಾರ್ಟಿಯಿಂದ ಸರ್ಕಾರ ಅಂತ ಹೇಳ್ತೀರಿ, ನಾಯಕರಿಂದ ಸರ್ಕಾರ, ನಾಯಕರಿಂದ ಪಾರ್ಟಿ ಅಂತ ಇವರ ಒಂದು ವಾದ ಇದೆ. ಸುರ್ಜೇವಾಲಾ ಅವರು ಬಂದು ಸ್ಮೂತಾಗಿ ಹ್ಯಾಂಡಲ್ ಮಾಡ್ತಾರಾ, ವಾರ್ನಿಂಗ್ ಅಸ್ತ್ರವನ್ನು ಬಳಸ್ತಾರಾ ಅಥವಾ ವಿಶ್ವಾಸಕ್ಕೆ ತಗೊಳ್ತಾರಾ ಗೊತ್ತಿಲ್ಲ. ಕೊನೆ ಎಚ್ಚರಿಕೆ ಬೇಕಾದರೂ ರವಾನೆ ಮಾಡಬಹುದು. ವಿವಾದಾತ್ಮಕ ಹೇಳಿಕೆ ಯಾರೂ ಕೂಡ ಕೊಡಕೂಡದು ಅಂತ ಹೇಳಿ ಆಲ್ರೆಡಿ ಒಂದು ಎಚ್ಚರಿಕೆ ರವಾನಿಸಿದ್ದಾರೆ.